ಸರ್ ನಮಸ್ತೆ. ನೋಡಿ, ಈಗ ನೀವೇನು ಬೆಣ್ಣೆ ಬಂದಿರೋದು, ಈಗ 15 ನಿಮಿಷ ಚಾಲೋ ಮಾಡಿರ್ತೀವಿ. 15 ನಿಮಿಷ ತರ ಈ ತರ ಬೆಣ್ಣೆ ಬಂದು ನಿಂತಿದೆ. ಈಗ ನಾವು ಮುಂತಲ್ಲೂ ಕಡಿತಿದ್ದು, ನಮ್ಗೇನಾದ್ರೂ ದಿನ ಬೆಳಿಗ್ಗೆ ಏನಾಗುತ್ತೆ, ಸಮಯದ ಅಭಾವ ಇರೋದ್ರಿಂದ ನಾವು ನ್ಯಾಚುರಲ್ಲೇ, ಯಾಕೆ ಅನ್ಯಾಚುರಲ್, ಕೆಲವೊಂದು ಅನ್ಯಾಚುರಲ್ನೇ ಆಗಿರ್ಲೇಬೇಕಾಗುತ್ತೆ. ಫುಲ್ ನ್ಯಾಚುರಲ್ ಮಾಡಕ್ ಹೋದ್ರೆ ಏನಾಗುತ್ತೆ, ಸಮಸ್ಯೆ ಸ್ಟಾರ್ಟ್ ಆಗುತ್ತೆ, ಬೇರೆ ನಿಲ್ಲಿಸ್ಬೇಕಾಗುತ್ತೆ. ಮಂತಲ್ಲಿ ಕಡಿತಿದ್ದು ಅದು ಕಿತ್ತೋಗೋದು, ಈಗ ಮಂತೆ ಬರ್ತಾ ಇಲ್ಲ, ಈಗ ಮಾಡ್ಕೊಡೋರು ಇರಲ್ಲ. ಹಂಗಾಗಿ ಏನಿದೆ ಅದರಲ್ಲೇ ಮಿಷನ್ ಮಾಡಿದ್ದು, ಚಿಕ್ಕ ಮಾಡ್ಲಾಗಿರುತ್ತೆ. 5 ಲೀಟರ್ ಕಡಿಯುವಂತ ಯಂತ್ರ ಇದೆ. ಇದ್ರಲ್ಲಿ ಕಡಿಯೋದ್ರಿಂದ 15 ನಿಮಿಷಕ್ಕೆ ಹಿಂಗೆ ಬೆಣ್ಣೆ ಬರುತ್ತೆ. ಕೈಲಿ ಮುಟ್ಟೋ ಸಮಸ್ಯೆ ಇರಲ್ಲ. ಕೈಲಿ ಮುಟ್ತಾ ಇದ್ರೆ ಏನಾಗುತ್ತೆ, ಇದು ತುಪ್ಪ ಕೆಡುತ್ತೆ. ಆ ಕೆಡಬಾರ್ದು ಅಂತ ಅಂದ್ರೆ ನೋಡ್ರಿ, ಈ ತರ ಮಿಷಿನರಿ ಬಳಸೋದು. ಇದನ್ನ ಸ್ಪೂನಾಗ ಎತ್ತಾಕೊಂಡು ಜಸ್ಟ್ ಇದನ್ನ ಬಾಳೆ ಎಲೆಗೆ ಇಡ್ತೀವಿ, ಬೆಣ್ಣೆ ಕೆಡ್ದಂಗೆ. ನೀವು ಎಮ್ಮೆ ಒಳಗೆಲ್ಲ ಲೀಟ್ರಿಗೆ 100 ಗ್ರಾಮ್ ಬರುತ್ತೆ. ಆದ್ರೆ ನಮ್ಮೂರಲ್ಲಿ 100 ಗ್ರಾಮ್ ಬರಲ್ಲ. ಹಸುವಿನ ತುಪ್ಪದಲ್ಲಿ ಔಷಧಿಯ ಗುಣ ಇರಬೇಕು ಅಂತ ಅದು ಜಿಡ್ನಾಂಶ ಡೌನ್ ಆಗ್ಬೇಕು. ಜಿಡ್ನಾಂಶ ಎಲ್ಲಿ ಕಮ್ಮಿ ಇರುತ್ತೋ ಅದಕ್ಕೆ ಆಯುರ್ವೇದಿಕ್ ತಗೊಂಡಾಗ ಎಣ್ಣೆ ತಿನ್ಬೇಡ ಅಂತ ಹೇಳ್ತಾರೆ. ಇದೇ ಕಾರಣಕ್ಕೆ ಎಣ್ಣೆ ತಿಂದಾಗ ಏನಾಗುತ್ತೆ, ಆ ಔಷಧಿಯ ಗುಣ ಹಾಳಾಗೋಗ್ಬಿಡುತ್ತೆ. ಅದಕ್ಕೋಸ್ಕರನ ಇದನ್ನ ನಾವು ಯಂತ್ರದಲ್ಲೇ ಕಡಿದು ಇದನ್ನ ಬಾಳೆ ಎಲೆಯಲ್ಲಿ ಮಡಗ್ತೀವಿ. ನಾವು ಬೆಣ್ಣೆ ಪ್ರಮಾಣ ಕಮ್ಮಿ ಬರೋದ್ರಿಂದ ಇದನ್ನ ಕಾಯಿಸ್ಬೇಕು ಅಂದ್ರೆ ಅರ್ಧ ಕೆಜಿನ 1/4 ಕೆಜಿನ ಬೇಕು. 4 ದಿನ ಇದನ್ನ ಉಳಿಸ್ಬೇಕು ನಾವು. 4 ದಿನ ಆದ್ಮೇಲೆ ಅದನ್ನ ಬಾಳೆ ಎಲೆಯಲ್ಲಿ ಒಂದು ತಪ್ಪಲೆಯಲ್ಲಿ ಇಡ್ತೀವಿ. ಮಜ್ಜಿಗೆಯಲ್ಲಿ ಇಟ್ಟು ಅದು ಕೆಡಕ್ಕೆ ಹಿಡಿತು. ಸುಮಾರು ಒಂದು 200 ಲೀಟ್ರೆ ಹಾಲು ಹಾಳಾಗೋತು. ಅವ್ರು ಹಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ, ಮಾಡಿ ಮಾಡಿ ಅಂತ. ಯಾಕಂದ್ರೆ ನಮ್ಮ ಮೂಲ ಸಂಪ್ರದಾಯನೇ ನಮಗೆ ಗೊತ್ತಿಲ್ಲ. ಮನೆಗೆ ಮಾಡ್ಕೊಂಡ್ ತಿನ್ನೋ ವಿಧಾನ ಗೊತ್ತಿಲ್ಲ. ಫ್ಯಾಕ್ಟ್ರಿಲಿ ಮಾಡಿಸ್ಕೊಂಡ್ ತಿಂದಿರೋದೇ ಗೊತ್ತಿದೆ ಎಲ್ಲನೂ ಅಂತ. ನಮ್ಗೆ MTR ಕುಟ್ಟು ಮಾಡಿ ಅದೇ ನಮಗೆ ಗೊತ್ತಿರುತ್ತೆ. ಆದ್ರೆ ಮನೆಗೆ ತಂದು ಮಿಕ್ಸಿಲೇ ಹಾಕ್ಯಂಡ್ ಕುಟ್ಟು ಮಾಡ್ಕೊಳೋದಿಲ್ಲ ನಮ್ದು. ಈ ನಿಯಮ ಇರೋದ್ರಿಂದ ನೋಡಿ, ಇದನ್ನ ಎತ್ಕೊಂತೀವಿ. ಈಗ ಎತ್ಕೊಂಡು ಬಾಳೆ ಎಲೆ ಮಡಗ್ತೀವಿ. ಇದನ್ನ ಫ್ರಿಡ್ಜ್ ಇರೋರು ಫ್ರಿಡ್ಜಾಗ ಮಡಿಕೋಬಹುದು, ಇಲ್ದಿದ್ದಾರು ಬಾಳೆ ಎಲೆ ಮೇಲೆ ಹಾಕಿ ಒಂದು ಡಬ್ಬಿಲಿ ಮುಚ್ಚಿಡ್ಬೇಕು. ಸರ್, ಈ ಮಿಷಿನ್ ನಿಮ್ಗೆ ಎಲ್ಲಿ ಸಿಕ್ತು ಸರ್? ಏನ್ ಇದು ಸರ್? ನಮ್ಮೂರಲ್ಲೇ ಇದ್ರದ್ದು ಒಬ್ರು ಸೇಲರ್, ಈ ಹೋಮ್ ಅಪ್ಲಯನ್ಸ್ ಇದಾರೆ, ಅವ್ರ ಹತ್ರ ತಂದಿದ್ದು. 1.5 ವರ್ಷ ಆಗಿದೆ ಅಲ್ಲ. ನಾನು 1.5 ವರ್ಷ ಆಗಿದೆ ತಂದೆ ನಮ್ಗೆ. ಈಗ ಅವಾಗ 1200 ಇತ್ತು, ಈಗ ಒಂದು 200 ಹೆಚ್ಚಾಗಿರ್ಬೋದು. ಅದೆಲ್ಲ ಹೆಚ್ಚಾಗಿರ್ಬೋದು. ಆಮೇಲೆ ಚೆನ್ನಾಗಿದೆ, ಬಾಳಿಕೆ ಬರುತ್ತೆ, ಎಲ್ಲ ಪೋರ್ಟಬಲ್ ಆಗಿರುತ್ತೆ. ಹೌದು, ಇದ್ರಲ್ಲೂ ಹೈಟೆಕ್ ಇದೆ. ಅದು ಹೆಚ್ಚು ಹಾಲು ಏರಿಗೆ ನಡೆಯುತ್ತೆ ಎಲ್ಲ. ಅತಿ ಕಮ್ಮಿ ಬಳಕೆಯರಿಗೆಲ್ಲ ಇದು ಚೆನ್ನಾಗಿರುತ್ತೆ. ಹೌದು, ಕಮ್ಮಿ ಬಳಕೆಯಲ್ಲಿ ಲೈಟ್ ವೇಟ್ ಇರುತ್ತೆ. ಅಡ್ಜಸ್ಟ್ಮೆಂಟ್ ಇರುತ್ತೆ ಇದ್ರಾಗೆ. ನೀವು ಪಾತ್ರೆನ ಎತ್ತಿ ಇದ್ ಮಾಡ್ಕೊಳಕ್ಕೆಲ್ಲ ಇದ್ರಾಗ ಅಡ್ಜಸ್ಟ್ಮೆಂಟ್ ಇರುತ್ತೆ. ಎಲ್ಲಿಗೆ ಬೇಕಾದ್ರೂ ಇದು ಹಿಂಗೆಲ್ಲ ಆಲ್ಟರ್ ಮಾಡ್ಕೋಬಹುದು. ಎಷ್ಟು ದೊಡ್ಡ ಪಾತ್ರೆಗೆ ಬೇಕಾದ್ರೂ ಮಾಡ್ಕೋಬಹುದು, ಚಿಕ್ಕ ಪಾತ್ರೆಗೆ ಮಾಡ್ಕೋಬಹುದು. ಇದೊಂದ್ ಚೂರು ಮುಳುಗೋಂಗ್ ಅಷ್ಟೇ ನೀವು ಫ್ಯಾನ್ ಬಿಡ್ಬೇಕು. ಸ್ವಲ್ಪ ಮುಳುಗಂಗೆ, ಅರೆ ಮುಳುಗು ಇರ್ಬೇಕು. ಅದು ಫುಲ್ ಮುಳುಗಬಾರ್ದು. ಅದನ್ನ ನೋಡ್ರಿ, ಅದು ಇಂಪಿಲರ್ ದೊಡ್ಡದಾಗೂ ಕೊಟ್ಟಿಲ್ಲ, ಅದನ್ನ ಸಣ್ಣದಾಗ ಕೊಟ್ಟಿದ್ದಾರೆ. ಅಂದ್ರೆ ಅದು ದೊಡ್ಡದಾಗಿ ಕೊಟ್ರೆ ಏನಾಗುತ್ತೆ, ಎರ್ಚುತ್ತೆ, ಆಮೇಲೆ ಹಾಲ್ಗೆ ಮಾಲಿನ್ಯ ಆಗುತ್ತೆ. ಹೌದು, ಇದು RPM ಶಾನೆ ಇರೋದ್ರಿಂದ ಹಾಲ್ನ ಸೌಕ್ಲಿ ಸಮಸ್ಯೆ ಆಗುತ್ತೆ. ಎಲ್ಲಿಗೆ ಬೇಕು ಅಂದ್ರೆ ಇದು ಸಿಸ್ಟಮ್ ಮಾಡ್ಕೋಬಹುದು. ಸಿಸ್ಟಮ್ ಸರ್ ಒಂದೇ ಅನ್ಸುತ್ತೆ, ಜಸ್ಟ್ ಇಡಿ ಹಂಗೆ ಆನ್ ಮಾಡೋಣ, ಜಸ್ಟ್ ಸುಮ್ನೆ ನೋಡಿ ಮಾಡಿ ತೋರಿಸ್ತೀನಿ. ಅಷ್ಟಕ್ಕೆ ಮಾತ್ರ ಇಡ್ಬೇಕಲ್ಲ? ಇಷ್ಟು ಇಡ್ಬೇಕು. ಇಷ್ಟು ಇಟ್ಬಿಟ್ಟು ನಿಮ್ಮ ಮಜ್ಜಿಗೆ ಮೊಸರು ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಇಡ್ಬೇಕು ಮೇಲ್ಗಡೆ ಇಂಪಿಲರ್ ಇಟ್ಬಿಟ್ಟು ಜಸ್ಟ್ ಆನ್ ಮಾಡೋದಷ್ಟೇ. ಅದೊಂದು RPM ಏನೋ ಸೆಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ. ಈಗ ಆಲ್ರೆಡಿ ಆಗಿರೋದ್ರಿಂದ ಆಫ್ ಮಾಡ್ದು ಅಷ್ಟೇ. ನೋಡಿ ಎಷ್ಟು ಬಂದಿದೆ ಬೆಣ್ಣೆ. ಯಾಕೆಂದ್ರೆ ನಾನು ಗೋಕುಪಾಮೃತಕ್ಕೆಲ್ಲ ಕಡಿತಾ ಇರ್ತೀನಿ. ನಿಜವಾಗ್ಲೂ ಇಷ್ಟು ಬೆಣ್ಣೆ ಕಡಿಯಕ್ಕೆ ನನಗೆ ಮಿನಿಮಮ್ 3/4 ಗಂಟೆವರೆಗೂ ಆಗುತ್ತೆ. ಬಟ್ ಇಷ್ಟು ಕ್ವಾಲಿಟಿ ಮತ್ತೆ ಇಷ್ಟು ಕ್ವಾಂಟಿಟಿ ಬೆಣ್ಣೆ ಬರ್ತಾ ಇರ್ಲಿಲ್ಲ. ಸೊ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ವೆಂಕಟೇಶ್ ಸರ್ ಅವ್ರು ಹೇಳಿದ್ರು, ಸೊ ಈ ತರದ್ದು ಒಂದು ಚಿಕ್ಕದಾದ ಒಂದು ಐಟಮ್ ಇದೆ. ಸೊ ಇದರಿಂದಾಗಿ ನಾವು ಹೆಚ್ಚಾಗಿ ಬೆಣ್ಣೆ ಕರಿಬಹುದು, ಮತ್ತೆ ಬೇಗ ಕೂಡ ಆಗುತ್ತೆ, ಮತ್ತೆ ತುಂಬಾ ನೀಟಾಗಿ ಕೂಡ ಬರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ವೆಂಕಟೇಶ್ ಸರ್ ಅವ್ರ ಮನೆಗೆ ಬಂದು ಸೊ ಈ ತರ ಇದೆ. ಸೊ ಈ ಮ್ಯಾನುಫ್ಯಾಕ್ಚರ್ ಅವ್ರ ಹತ್ರನು ನಾನು ಹೋಗಿ, ಸೊ ಇವ್ರು ಎಲ್ಲಿದೆ ಮ್ಯಾನುಫ್ಯಾಕ್ಚರಿಂಗ್ ಇದನ್ನು ಹುಡುಕ್ಬಿಟ್ಟು ಇದೇ ವಿಡಿಯೋದಲ್ಲಿ ಅವ್ರದ್ದು ಈಗ ಡೀಟೇಲ್ಸ್ ಹಾಕ್ತೀನಿ. ಸೊ ಮುಂದಕ್ಕೆ ನೀವು ಪೂರ್ತಿ ಮ್ಯಾನುಫ್ಯಾಕ್ಚರ್ ಅವ್ರದ್ದು ಡೀಟೇಲ್ಸ್ ನೋಡ್ಬೋದು. ಮತ್ತೆ ಇದು ಅವ್ರ ಹತ್ರನಾದ್ರೂ ನೀವು ತಗೊಬಹುದು, ಇಲ್ಲ ಇಲ್ಲಿ ಚೇಳೂರಲ್ಲಿ ಒಬ್ರು ಚಂದ್ರು ಅಂತ ಇದ್ದಾರೆ, ಅವ್ರ ನಂಬರ್ ಹಾಕ್ತೀನಿ, ಅವ್ರ ಹತ್ರ ಆದ್ರೂ ನೀವು ತಗೊಬಹುದು. ಸೊ ಅವ್ರದ್ದು ಪೂರ್ತಿ ಬೆಲೆ ತಗೊಂಡು ನಾನು ಈಗ ವಿಡಿಯೋದಲ್ಲಿ ನೆಕ್ಸ್ಟ್ ಮುಂದಕ್ಕೆ ಹಾಕ್ತೀನಿ. ನೋಡ್ರಿ, ಬೆಣ್ಣೆ ನೋಡ್ತಾ ಇದೀರಲ್ವ, ಈಗ ಕಡ್ದಿದ್ರಾಗೆ ತೆಗ್ದಿರೋ ಬೆಣ್ಣೆ ಇದೆಲ್ಲ. ಅಂತ ಇದು ಎಷ್ಟು ಲೀಟ್ರು ಮೊಸರುಗೆ ಸರ್? ಇದು 2.5 ಲೀಟ್ರು ಹತ್ರ ಒಂದು 3 ಲೀಟರ್ದ ಹಾಲ್ದೆ ಅಲ್ಲ. 3 ಲೀಟರ್ ಹಾಲ್ಗೆ ಇಷ್ಟ ಬೆಣ್ಣೆ. ಇದರಲ್ಲಿ ಹಳ್ಳಿ ಕರ್ದಿದೆ, ಮಲ್ನಾಡ್ ಗಿಡ್ಡದಿದೆ. ಮಲ್ನಾಡ್ ಗಿಡ್ಡು ಡೋಸೇಜೇ ಬೇರೆ, ಹಳ್ಳಿ ಕರ್ದೇ ಬೇರೆ, ಅಮೃತ ಮಾಲ್ದೇ ಬೇರೆ. ಅಮೃತ ಮಾಲ್ದಲ್ಲೇ ಬೆಣ್ಣೆ ಸರ್ವಶ್ರೇಷ್ಠ ಇರೋದು. ಆದ್ರೆ ಅದನ್ನ ಹೈಲೈಟ್ ಮಾಡ್ತಾ ಇಲ್ಲ ತಳಿನೆಲ್ಲ ಅಂತ.
ಅವನು ಡೆವಲಪ್ ಮಾಡ್ತಾ ಇಲ್ಲ ಹೆಚ್ಚು. ಹೌದು. ಹಳ್ಳಿಕರ್ಗಿದೆ, ಮಲ್ನಾಡ್ಗೆ ಇಟ್ಟಿದೆ. ಅವ ಅಮೃತ್ ಮಾಲ್ ಇಲ್ವೇ ಇಲ್ಲ, ಸ್ಕೋಪೇ ಇಲ್ಲ ಹೇಳ್ಬೇಕು ಅಂತ, ತಲಿನೇ ಇಲ್ಲ. ಸರ್ಕಾರದ ಲೆವೆಲ್ನಾಗ ಮಾತ್ರ ಉಳ್ದಿದಾವ ಅವು, ಪ್ರೈವೇಟ್ನಾಗ ತಲಿಗಳ್ನೇ ಇಲ್ಲ. ಅತ್ಕೃಷ್ಟವಾಗಿ ಬೆಣ್ಣೆ ಬರದೆ ಅಮೃತ್ ಮಾಲ್ ಆಗಿ ಹೇಳ್ಬೇಕು ಅಂತಂದ್ರೆ. ಕೆಲ್ಸಕ್ಕೂ ಬಲಿಷ್ಠಕಾರ ಇದೆ, ಅದಕ್ಕೆ ಅಮೃತ್ ಮಾಲ್ ಅಂತ ಮಹಾರಾಜ ಹೆಸರು ಹೇಳ್ತಾರೆ. ಅಮೃತದ ಮನೆ ಅಂತಾನೆ ಅಂತ. ಯಾಕೆ ಅಂತಂದ್ರೆ ಅದಷ್ಟು ಅದ್ಭುತವಾಗಿದೆ. ಸದೃಢವಾದ ಬೆನ್ನು, ಸದೃಢವಾದ ಕಾಲು ಎಲ್ಲಾನ ಅಂತ. ಕೆಲ್ಸಕ್ಕೂ ಸಹಿ. ಇದು ಬೆಣ್ಣೆಗೆ ಹಾಲು ಕಮ್ಮಿ ಕೊಡುತ್ತೆ ಅಮೃತ್ ಮಾಲು, ಬೆಣ್ಣೆ ಹೆಚ್ಚಿಗೆ ಬರುತ್ತೆ. ಹಳ್ಳಿಕಾರ ಹಾಲು ಹೆಚ್ಚಿಗೆ ಕೊಡುತ್ತೆ, ಬೆಣ್ಣೆ ಕಮ್ಮಿ ಬರುತ್ತೆ. ಸರ್ ಇವಾಗ ಇದು ಬೆಣ್ಣೆ ಕಡ್ದಿದ್ದಾಯ್ತು, ಸೊ ಇದನ್ನ ತೊಳೆಯಕ್ಕೆಲ್ಲ ತುಂಬಾ ಈಸಿ ಇದೆಯಾ ಸರ್ ಇದು? ತೊಳೆಯೋದೆಲ್ಲ ತೆಗೆದೆಲ್ಲ ಕ್ಲೀನ್ ಆಗಿ ಈಸಿ ಮಾಡ್ಬೋದಲ್ಲ ಅಂತ. ಏನಂದ್ರೆ ಇದ್ರಲ್ಲಿ ಒಂದು ಇಂಪಾರ್ಟೆಂಟ್ ಏನಂದ್ರೆ, ತಪ್ಲಿಗೆ ಹಾಕ್ಬೇಕಾದ್ರೆ ತಪ್ಲೆ ಸೆಂಟ್ರಿಗೆ ಹಾಕಿ ಫಿಕ್ಸ್ ಮಾಡ್ಬೇಕು. ತಪ್ಲೆ ಸೈಡ್ ಗೀಡ್ಗೆ ಏನೋ ಹಾಕ್ಬಿಟ್ರೆ ಇದು ಬ್ಲೇಡ್ ಹೊಡೆದೋಗುತ್ತೆ. ಹೌದು, ಅದು ಬಹಳ ಇಂಪಾರ್ಟೆಂಟ್. ಇದೊಂದೇ ಇದ್ರಲ್ಲಿ ನಿಮ್ಗೆ ಸೇಫ್ಟಿ ಮೆಜರ್ಮೆಂಟ್ ಪ್ರಿಕಾಕ್ಷನ್ ಇರೋದಲ್ಲ. ಅಂದ್ರೆ ಇದೊಂದು ಅಡಿಷನಲ್ ಆಗಿ ತಗೊಂಡಿರ್ರಿ, ನೀವೇ ತಗೊಂಡ್ರಿ. ಇದೊಂದು ಇಂಪಲರ್ ಒಂದು ಅಡಿಷನಲ್ ಆಗಿ ತಗೊಳ್ರಿ. ಅದೆಲ್ಲ 20-30 ಆಗ್ಬೋದು, ಗೊತ್ತಿಲ್ಲ. ಎಲ್ಲಿ ಬೇಕಾದ್ರೂ ಬಿಚ್ಚಿ ಇದನ್ನೆಲ್ಲ ಇದ್ ಮಾಡ್ಕೊಂಡ್ಬಿಡ್ಬೋದು, ನೀಟಾಗಿ ಕ್ಲೀನ್ ಮಾಡ್ಬೋದು, ಮಾಡ್ಕೋಬಹುದು. ಸೂಪರ್ ಸರ್, ಖಂಡಿತ.